ನಾನು ಕಲಿಯುವ ಅಡಿಗೆಯಲ್ಲಿ ವೆನಿಲಾ ವಿತ್ ಫ್ರೂಟ್ಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವ್ರನ್ನ ಕರೆಯೋಣ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಅನುರಾಧ ಕುಮಾರ. ನೀವು ತುಂಬಾ ಫೇಮಸ್ ಅಲ್ರಿ? ಹೇಗೆ? ಅನುರಾಧ ಪೋಡ್ವಾಳ್ ಸಿಂಗರ್ ಅಲ್ವಾ? ಮೈ ಫೇವರೇಟ್ ಸಿಂಗರ್. ನನ್ಗೂ ಕೂಡ ಅಷ್ಟೇನೆ. ಅನುರಾಧ ಅನ್ನೋ ಹೆಸರು ತುಂಬಾ ಚೆನ್ನಾಗಿದೆ. ಹಾಗೆ ನೀವ್ ಎಲ್ಲಿಂದ ಬಂದಿರೋದು? ನಾನು ಬೆಂಗಳೂರಿಂದ ಬಂದಿರೋದು. ಏನ್ ಮಾಡ್ಕೊಂಡಿದ್ದೀರಾ? ನಾನು ಬಿಕಾಮ್ ಮಾಡ್ಕೊಂಡಿದ್ದೀನಿ. ಹೌಸ್ ವೈಫ್. ಸೊ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ? ಐ ಆಮ್ ಫಾಂಡ್ ಆಫ್. ಅಲ್ವಾ? ಓಕೆ, ನಾನು ಇವತ್ತು ನಿಮ್ಗೊಂದು ಅಡಿಗೆ ಹೇಳ್ಕೊಡ್ತೀನಿ. ನೀವು ನನಗೆ ಯಾವ ಅಡಿಗೆ ಹೇಳ್ಕೊಡ್ತೀರಾ? ನೀವು ಯಾವ್ದು ಹೇಳ್ತಿರೋ ಅದು. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಸ್ವೀಟ್ಸ್, ಎನಿವನ್. ಖಾರ, ಸ್ವೀಟ್ ಯಾವ್ದಾದ್ರು. ಫಸ್ಟ್ ನಾನ್ ಹೇಳ್ಕೊಡೋ ಅಡಿಗೆ ಹೆಸರು ಕೇಳಲ್ವಾ? ಖಂಡಿತ. ನನಗೆ ತುಂಬಾ ಇಂಟ್ರೆಸ್ಟ್. ಹೇಳಿ. ಹೌದಾ? ವೆನಿಲಾ ವಿತ್ ಫ್ರೂಟ್ಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಂತೋಷ. ನನಗೆ ಡೆಸರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ನಮ್ಗೆ ಮುಂಚೆನೆ ಗೊತ್ತಾಗಿದೆ ನಿಮ್ಗೆ ಏನೇನ್ ಇಷ್ಟ ಅಂತ, ಅದಕ್ಕೆ ಮಾಡ್ತಾ ಇರೋದು. ಆದ್ರೆ ಈ ಅಡಿಗೆ ತುಂಬಾ ಸಿಂಪಲ್ಲು, ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೀವು ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಅನ್ಸೋದಿಲ್ಲ. ಯಾವಾಗ್ಲೂ ಅಷ್ಟೇನೆ, ಏನಾದ್ರೂ ನಾವು ಕಲಿಬೇಕಾದ್ರೆ ಸ್ಟಾರ್ಟಿಂಗ್ಗೆ ಸ್ವಲ್ಪ ಕಷ್ಟವಾಗಿರುವಂತದ್ದು ಕಲಿಯೋಕ್ ಪ್ರಯತ್ನ ಪಟ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಆಮೇಲೆ ಕೆಲವೊಂದು ಮರ್ತು ಹೋಗ್ಬಿಡತ್ತೆ. ಆದ್ರೆ ನಾವು ಫಸ್ಟ್ ಪ್ರಯತ್ನದಲ್ಲಿ ಸ್ವಲ್ಪ ಸಿಂಪಲ್ ಆಗಿರುವಂತ ಅಡಿಗೆನ ಮಾಡಿದ್ರು ಕೂಡ ರುಚಿಯಾಗಿರುತ್ತಲ್ವಾ, ಅಂತದನ್ನ ಕಲಿಬೇಕು. ಹೌದು. ಓಕೆ, ಈಗ ಅಡಿಗೆ ಶುರು ಮಾಡೋಣ. ಖಂಡಿತ. ಬನ್ನಿ ವೀಕ್ಷಕರೇ, ವೆನಿಲಾ ವಿತ್ ಫ್ರೂಟ್ಸ್ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಹಾಲು, ಚೈನಾ ಗ್ರಾಸ್, ಸಕ್ಕರೆ, ವೆನಿಲಾ ಎಸೆನ್ಸ್, ಪರಂಗಿ ಹಣ್ಣು, ದ್ರಾಕ್ಷಿ, ಬಾದಾಮಿ, ಚೆರ್ರಿ, ಆಪಲ್. ವೆನಿಲಾ ವಿತ್ ಫ್ರೂಟ್ಸ್ ಎಲ್ಲ ರೆಡಿ ಇಟ್ಟಿದ್ದೀನಿ. ಹೇಗ್ ಮಾಡ್ಬೇಕು ಅಂತ ಹೇಳ್ತೀನಿ, ಹಾಗೆ ಮಾಡ್ಬೇಕು. ಖಂಡಿತ. ಪ್ಯಾನ್ ತಗೊಳ್ಳಿ. ಹಾಲು ತಗೋ. 1 ಗ್ಲಾಸ್ ಅಷ್ಟಿದೆ, ಇಷ್ಟು ಹಾಕಿ. ನೀವು ಮನೇಲಿ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ? ನನಗೆ ಕುಕ್ಕರಿ ಅಂದ್ರೆ ಇಷ್ಟನೇ. ಈ ತರ ಹೊಸ ಹೊಸ ಅಡುಗೆಗಳು ಕಲಿತಾ ಇರ್ತೀನಿ, ಬುಕ್ಸ್ ಓದ್ತಾ ಇರ್ತೀನಿ. ಕುಕ್ಕರಿ ಬುಕ್ಸ್ ಅದೆಲ್ಲ ತುಂಬಾ ಇಷ್ಟ. ಆಮೇಲೆ ಎಂಬ್ರಾಯ್ಡ್ರಿ ಬರುತ್ತೆ ನನಗೆ. ಹ್ಯಾಂಡ್ ಎಂಬ್ರಾಯ್ಡ್ರಿನಾ ಮಿಷಿನ್ ಎಂಬ್ರಾಯ್ಡ್ರಿ? ಮಿಷಿನ್ ಎಂಬ್ರಾಯ್ಡ್ರಿ. ಹ್ಯಾಂಡ್ ಎಂಬ್ರಾಯ್ಡ್ರಿನೂ ಬರುತ್ತೆ, ಜಾಸ್ತಿ ನಾನು ಮಿಷಿನ್ ಎಂಬ್ರಾಯ್ಡ್ರಿನೇ ಮಾಡೋದು. ಕೆಲವರೆಲ್ಲ ತೆಂಗಿನ ಚಿಪ್ ಇರುತ್ತಲ್ಲ, ಆ ಚಿಪ್ಪನ್ನ ಕ್ಲೀನ್ ಮಾಡ್ಬಿಟ್ಟು ಅದರಿಂದ ಜ್ಯುವೆಲರಿ ರೆಡಿ ಮಾಡ್ತಾರೆ. ಹೌದು, ನೋಡಿದ್ದೀನಿ. ಎಕ್ಸಿಬಿಷನ್ಸ್ ಅಲ್ಲೆಲ್ಲ ನೋಡಿದ್ದೀನಿ. ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ ಅಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ಈಗ ನಾವು ಫ್ರೂಟ್ಸ್ ಅನ್ನ ಬಳಸ್ತಾ ಇದೀವಿ, ಇದರಲ್ಲಿ ನಿಮ್ಗೇನಾದ್ರೂ ನಮ್ಮ ಸೌಂದರ್ಯಕ್ಕೆ ಹೆಲ್ಪ್ ಆಗುವಂತ ಟಿಪ್ಸ್ ಇದೆಯಾ? ಹೌದು, ಇದು ಫ್ರೂಟ್ಸ್ ಅಲ್ಲಿ ಪಪಾಯ ತುಂಬಾ ಒಳ್ಳೇದು ಸ್ಕಿನ್ಗೆ. ಇದನ್ನ ಮಿಕ್ಸಿ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹನಿ, ಆಮೇಲೆ ಒಂದ್ ಸ್ವಲ್ಪ ಮಿಲ್ಕ್ ಪೌಡರ್ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಹಚ್ಕೊಂಡ್ರೆ ಕಪ್ಪು ಕಲೆಗಳೆಲ್ಲ ಹೋಗುತ್ತೆ. ಆಮೇಲೆ ಬೇರೆ ಏನಾದ್ರು? ಆಮೇಲೆ ಬಾದಾಮಿ ಯೂಸ್ ಮಾಡ್ತಾ ಇದೀವಿ. ಬಾದಾಮಿಗೆ ಓಟ್ಸ್ ಪೌಡರ್, ಓಟ್ವಿ, ಅದನ್ನ ಮಿಕ್ಸ್ ಮಾಡಿಕೊಂಡು 1 ಕಪ್ ಓಟ್ವಿ ಇದ್ರೆ ಅರ್ಧ ಕಪ್ ಬಾದಾಮಿ ಪೌಡರ್, ಅದನ್ನು ಬ್ಲೆಂಡ್ ಮಾಡಿಕೊಂಡು ಹಸಿ ಹಾಲಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಸ್ಕಿನ್ಗೆ, ಅದು ಅಷ್ಟೇ ಸ್ಕಿನ್ ತುಂಬಾ ಒಳ್ಳೇದು. ಕಪ್ಪು ಕಲೆಗಳೆಲ್ಲ ಹೋಗುತ್ತೆ. ಓಕೆ, ತುಂಬಾ ದಿವಸದಿಂದ ಇರುವಂತ ಕಪ್ಪು ಕಲೆಗಳ ಎಲ್ಲ ಹೋಗುತ್ತಾ? ಹೋಗುತ್ತೆ. ಓಕೆ, ಡನ್. ಈಗ ಹಾಲು ಕುದ್ದಿದೆ ಅಲ್ಲ, ಅದಕ್ಕೆ ಸಕ್ಕರೆ ಹಾಕ್ಬೇಕು. ಎಷ್ಟು ಹಾಕ್ಬೇಕು? ಇದು 1 ಕಪ್ ಅಷ್ಟಿದೆ ಹಾಲು. 1 ಬೌಲ್ ಅಷ್ಟು. ಇಲ್ಲ, ತುಂಬಾ ಸ್ವೀಟ್ ಆಗ್ಬಿಡತ್ತೆ. ನಿಮ್ಗೆ ಸ್ವೀಟ್ ಇಷ್ಟ ಅಂತ ಗೊತ್ತು. ಅಲ್ಲಲ್ಲ, 1 ಬೌಲ್ ಹಾಲು, ಅದಕ್ಕೆ ಎಷ್ಟು? ಓಕೆ, 3 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಬೇಕು. ನಾನೆಲ್ಲೋ ನಿಮ್ ಸ್ವೀಟ್ ಇಷ್ಟ ಅಂತ ಹೇಳಿ 1 ಬೌಲ್ ಹಾಲ್ಗೆ ಸಕ್ಕರೆ ಹಾಕ್ಬೇಕು ಅಂತ. ಇಲ್ಲ, 1 ಬೌಲ್ ಹಾಲ್ಗೆ ಎಷ್ಟು ಅಂತ ಕೇಳಿದೆ. ಯಾಕಂದ್ರೆ ಹಾಲು ಕುದ್ದಿರುತ್ತಲ್ಲ, ಆಗ ಗಟ್ಟಿ ಆದಾಗ ಸ್ವಲ್ಪ ಸ್ವೀಟ್ ಇರುತ್ತೆ. ಹಾಗೆ ಫ್ರೂಟ್ಸ್ ಎಲ್ಲ ಇಟ್ಟಿದೀವಿ, ಅದ್ರಲ್ಲೂ ಸ್ವೀಟ್ ಇರುತ್ತೆ. ಕಮ್ಮಿ ಹಿಡಿಯುತ್ತೆ. ತಗೊಳ್ಳಿ. ಇದು ತುಂಬಾ ಮೆಲ್ಟ್ ಆಗ್ಬಿಡ್ಬೇಕು, ಫುಲ್ ಇದ್ರಲ್ಲಿ ಬ್ಲೆಂಡ್ ಆಗ್ಬಿಡ್ಬೇಕು. ಹೌದು. ಕುದಿಬೇಕಾ? ಇದು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಗಟ್ಟಿ ಆಗ್ಬೇಕು, ತಿಕ್ಕಾಗಿ ಕಂಡೆನ್ಸ್ ಆಗ್ಬೇಕು. ಇದರಲ್ಲಿ ನಾವು ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ಬೋದಾ? ನಿಮ್ಗೆ ಇಷ್ಟ ಇದ್ರೆ ಮಾಡ್ಬೋದು. ಯೂಶುವಲಿ ನಾವು ಮಾಡೋದು ಅಡಿಗೆ ಹೀಗೆ, ಈ ಅಡಿಗೆನ ಚೈನಾ ಗ್ರಾಸ್ ಹಾಕ್ಬೇಕು ಇದಕ್ಕೆ.
ನಿಮ್ಗೆ ಚೈನಾ ಗ್ರಾಸ್ ಅಂದ್ರೆ ಗೊತ್ತಾ? ಹಾಂ, ಡೆಸರ್ಟ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಹ್ಮ್. ಜೆಲ್ಲಿ ಐಸ್ ಕ್ರೀಮ್ ಆ ಥರ ಅದರಲ್ಲೆಲ್ಲ ಯೂಸ್ ಮಾಡ್ತಾರೆ. Correct. ಸಾಮಾನ್ಯವಾಗಿ ಡೆಸರ್ಟ್ಸ್ ಅಲ್ಲಿ ಈ ಪಾಯಸ ಆ ಥರದ್ರಲ್ಲಿ ಹ್ಮ್. ಒಂದು ಹೊಸ ವೆರೈಟಿ ಆ್ಯಕ್ಚುಲಿ ಇದು. ನಾವು ಇದರಲ್ಲಿ ಶಾವಿಗೆ ಆ ಥರ ಯೂಸ್ ಮಾಡ್ತೀವಲ್ಲ, ಅವ್ರ ಥಿಕ್ನೆಸ್ ಬರೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಹೌದು. ಇದೇನ್ ಗೊತ್ತಾ ನಿಮ್ಗೆ? ಹಾಂ, ಗೊತ್ತಾ, ಎಸೆನ್ಸ್. ಅಲ್ಲ ರೀ, ಸೋಯಾ ಸಾಸು. ಅಲ್ಲ, ಸೋಯಾ ಸಾಸ್ ಇದಕ್ಕೆ ಯೂಸ್ ಮಾಡಲ್ಲ. ಅಲ್ಲ, ಇದು ಡೆಸರ್ಟ್ ಅಲ್ವಾ? ಕೆಲವರಿಗೆ ಸೋಯಾ ಸಾಸು ಮತ್ತೆ ವೆನಿಲಾ ಎಸೆನ್ಸು ಸ್ವಲ್ಪ ಗೊತ್ತಾಗಲ್ಲ, ಯಾಕಂದ್ರೆ ಎರಡು ನೋಡೋಕೆ ಒಂದೇ ತರ ಇದೆ ಅಲ್ವಾ? ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಅದು ಥಿಕ್ಕಾಗಿರುತ್ತೆ, ಇದು ಸ್ವಲ್ಪ ತರಲ್ವಾಗಿರುತ್ತೆ. ಸ್ಮೆಲ್ ಎಲ್ಲದಕ್ಕಿಂತ ಮೇಯ್ನ್ ಸ್ಮೆಲ್. ಮತ್ತೆ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಇದರಲ್ಲಿ ಹಾಕ್ಬಿಡಿ ಇಷ್ಟು. ಇದಕ್ಕೆ ವೆನಿಲಾ ಸಾಸ್ ಬದಲು ಇನ್ನೇನಾದರೂ ಯೂಸ್ ಮಾಡ್ಬೋದಾ? ಅಂದ್ರೆ ನಿಮ್ಗೇನಾದ್ರೂ ರೋಸ್ ಎಸೆನ್ಸ್ ಇಷ್ಟ ಇದ್ರೆ ಅದನ್ನ ಹಾಕ್ಬೋದು. ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೋಬಹುದು. ಹಾಗೇನೆ ಸ್ವಲ್ಪ ಕಲರ್ ನಿಮ್ಗೆ ಚೆನ್ನಾಗಿ ಬೇಕು ಅಂದ್ರೆ ಫುಡ್ ಕಲರ್ ಕೂಡ ಹಾಕ್ಬೋದು. ಈಗ ಇದಕ್ಕೆ ಹಾಕಿ. ಶುರು ಮಾಡಿದಾಗ 1 ಬೌಲಷ್ಟು ಹಾಲಿತ್ತು, ಎಲ್ಲ ಫುಲ್ ಕಂಡೆನ್ಸ್ ಆಗಿ ಇವಾಗ 1 ಬೌಲು ಇಲ್ಲ. ಇದಕ್ಕೀಗ ಎಲ್ಲ ಫ್ರೂಟ್ಸ್ ಹಾಕ್ಬೇಕು. ಇದನ್ನ ಮಿಕ್ಸಿ ಮಾಡಿ ಹಾಕೋಬೋದಾ? ಹಾಕೋಬಹುದು, ಸಾಕು. ಐಸ್ ಕ್ರೀಮ್ ತರಾನು ಹಾಕ್ಬೋದು, ಇಲ್ಲ ಅಂದ್ರೆ ಈ ತರ ಹಾಕಿದ್ರೆ ಬಾಯಲ್ಲಿ ಅಲ್ಲಲ್ಲೇ ಬರುತ್ತಲ್ವಾ, ಚೆನ್ನಾಗಿರುತ್ತೆ. ಫ್ರೂಟ್ಸ್ ಅಲ್ಲೇ. ಮಕ್ಳಿಗೆ ಈ ತರ ಮಾಡ್ಕೊಟ್ರೆ ಹಣ್ಣು ತಿನ್ನಾಗತ್ತೆ, ಅವರು ಗಲಾಟೆನೂ ಮಾಡಲ್ಲ. ಸಾಮಾನ್ಯವಾಗಿ ಮಕ್ಕಳು ಹಣ್ಣು ಅದು ಬೇಡ, ಈ ಹಣ್ಣು ಬೇಡ, ಆ ಹಣ್ಣು ಬೇಡ ಅಂತಿರ್ತಾರೆ. ಅನುಭವ ಅಲ್ವಾ, ನಿಮ್ ಮನೇಲಿ ಗಲಾಟೆ ಮಾಡ್ಬೋದು ಅನ್ಸುತ್ತೆ ಮಕ್ಳೆಲ್ಲ. ನಿಮ್ಮನೆ ಅಂತಲ್ಲ, ಯಾರೇ ಆಗ್ಲಿ ಸ್ವಲ್ಪ ಮಕ್ಕಳು ಹಾಗೆ ಹಣ್ಣನ್ನ ಇಷ್ಟಪಡಲ್ಲ. ಫ್ರೂಟ್ ಸಲಾಡ್ ಆ ಥರ ಇದ್ರೆ ಐಸ್ ಕ್ರೀಮ್ ಕೇಳ್ತಾರೆ. ಅದ್ರಲ್ಲೂ ಈ ತರ ಕಟ್ ಮಾಡ್ಕೊಟ್ರಂತೂ ಮುಟ್ಟೋದೇ ಇಲ್ಲ. ಆದ್ರೆ ಈ ತರ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತಾರಲ್ವಾ? ಸ್ವಲ್ಪ ಕೇಳಿ ತಿಂತಾರೆ. ವೆನಿಲಾ ವಿತ್ ಫ್ರೂಟ್ಸ್ ನ ರೆಡಿ ಮಾಡಿದೀರಾ. ಇದನ್ನ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಇದನ್ನ ಫ್ರೀಸ್ ಮಾಡ್ಬಿಟ್ಟು ಮಾಡ್ಬೋದು. ಓ, ನಿಮ್ಗೆ ಹೇಗಿದ್ರು ಐಸ್ ಕ್ರೀಮ್ ಇಷ್ಟ ಅಂದ್ರಲ್ವಾ? ಮುಂಚೆನೆ ಗೊತ್ತಿದ್ರೆ ನನಗೆ ಈ ವಿಷಯ, ನಾನು ಇದನ್ನ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಕೊಡ್ತಾ ಇದ್ದೆ. ಬಟ್ ಈಗಂತೂ ನನ್ ಕಾಯಕ್ ಆಗ್ತಾ ಇಲ್ಲ. ಟೇಸ್ಟ್ ಹೇಗಿದೆ ಅಂತ ತಿಳ್ಕೊಬೇಕು ನಾನು. ಸ್ವಲ್ಪ ಟೇಸ್ಟ್ ಮಾಡಿ ಹೇಳಿ. ತುಂಬಾ ಚೆನ್ನಾಗಿದೆ. ನಾಡಿನ ಹೆಸರಾಂತ ಕಾಫಿ ಡೇ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಇದೆ. ಧನ್ಯವಾದಗಳು. ವೆನಿಲಾ ಕ್ರೀಮ್ ವಿತ್ ಫ್ರೂಟ್ಸ್ ಮಾಡುವ ವಿಧಾನ. ಪ್ಯಾನ್ನಲ್ಲಿ 1 ಕಪ್ ಹಾಲನ್ನು ಹಾಕಿ ಕುದಿಸಿಕೊಳ್ಳಿ. ಹಾಲು ಕುದಿಯುವಾಗ 3 ಸ್ಪೂನ್ ಸಕ್ಕರೆ, ಚೈನಾ ಗ್ರಾಸ್, ವೆನಿಲಾ ಎಸೆನ್ಸ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಇದಕ್ಕೆ ಪಪಾಯ, ಚೆರ್ರಿ, ದ್ರಾಕ್ಷಿ, ಬಾದಾಮಿ, ಆಪಲ್ ಅನ್ನು ಹಾಕಿ ಮಿಕ್ಸ್ ಮಾಡಿದರೆ ಈಗ ಟೇಸ್ಟಿಯಾದ ವೆನಿಲಾ ಕ್ರೀಮ್ ವಿತ್ ಫ್ರೂಟ್ಸ್ ಸವಿಯಲು ಸಿದ್ಧ.